ಇವತ್ತು ಹಿಂದುಳಿದ ಆಯೋಗಗಳ ವರದಿ ಸಚಿವ ಸಂಪುಟದ ಮುಂದೆ ಸಬ್ಮಿಟ್ ಆಗ್ತಾ ಇದೆ. ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ವರದಿ ಅನ್ನುವಂತಹದನ್ನ ಹೇಳ್ತಾ ಇರುವಂತಹದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾದಂತಹ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವತ್ತು ವರದಿ ಸಬ್ಮಿಟ್ ಆಗ್ತಿದೆ. 2-3 ಬಾರಿ ಅದು ವರದಿ ಬಂದಿತ್ತು. ಸಬ್ಮಿಟ್ ಆಗಿ ಈಗಾಗಲೇ ಬಹಳ ದಿವಸ ಆಗಿದೆ. ಅದಕ್ಕೆ ಸಚಿವ ಸಂಪುಟದ ಮುಂದೆ ಇಡಬೇಕು. ಇನ್ನೂ ಅದ್ರ ಬಗ್ಗೆ ಅದು ಗೌಪ್ಯವಾಗಿರುವಂತ ವಿಚಾರ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ. ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಿಮಗೆ ಹೇಳ್ತೀನಿ. ನಾನು ಪ್ರಬಲ ಸಮುದಾಯಗಳ ವಿರೋಧ ಮಾಡ್ತಾ ಇರುವಂತದ್ದು, ವರದಿ ಸರಿ ಇಲ್ಲ, ಸರಿಯಾದ ರೀತಿಯಲ್ಲಿ ಗಣತಿ ಮಾಡಿಲ್ಲ, ಆಫೀಸಲ್ಲಿ ಕೂತ್ಕೊಂಡು ಮಾಡಿದ್ದಾರೆ. ನಾವು ಅದನ್ನ ಆ ವರದಿಯನ್ನ ಟ್ರೆಜರಿ ಒಳಗೆ ಇಟ್ಟಿದ್ದೀವಿ. ಯಾರಿಗೆ ಗೊತ್ತಿದೆ ವರದಿಯನ್ನು ಯಾರು ಓದಿದ್ದಾರೆ? ಪ್ರಬಲ ಸಮುದಾಯದವರು ಓದಿಲ್ಲ, ಕೆಳವರ್ಗದ ಸಮುದಾಯದವರು ಓದಿಲ್ಲ. ಅದನ್ನ ನೋಡಿನೇ ಇಲ್ಲ. ನೋಡ್ಲಾರ್ದ ಅದ ವರದಿ ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಅದು ವರದಿ ಆದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರಬಲ ಸಮುದಾಯಗಳಿಗೆ 169 ಕೋಟಿ ಖರ್ಚು ಮಾಡಿದಂತಹದ್ದು ಅಲ್ವೇ ಅಲ್ಲ ಅನ್ನುವಂತಹ ವಾದಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಕ್ಯಾಬಿನೆಟ್ ಆದ್ಮೇಲೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ನಿಮ್ಗೆ ಹೇಳ್ತೀನಿ. ನಾನು ನೋಡಿಲ್ಲ ಅದ್ರ ಬಗ್ಗೆ. ಸರ್, ಎಲ್ಲೋ ಒಂದ್ ಕಡೆ ಅಂಕಿಅಂಶಗಳು ಒಂದಿಷ್ಟು ಸೋರಿಕೆ ಆಗಿದ್ವು. ಸೊ ಎಲ್ಲವೂ ಕೂಡ ಆಗಿದ್ದು ಯಾವುದು ಸತ್ಯ ಅಲ್ಲ. ಅದ್ರ ವರದಿಯೊಳಗೆ ನೋಡಿದ ಮೇಲೆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಅದಾದ್ಮೇಲೆ ನಿಮಗೆ ಸಾರ್ವಜನಿಕವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಿಷ್ಟು ಶಿವರಾಜ್ ತಂಗಡಗಿ ಅವರ ಮಾತು. ಕ್ಯಾಮರಾಮನ್ ಧನರಾಜ್ ಜೊತೆ ದೀಪಕ್ ಕುಕ್ಕವಾಡ, ಪವರ್ ಟಿವಿ, ಬೆಂಗಳೂರು.